ತಮಿಳುನಾಡಿನ ಬಗ್ಗೆ ಸಟ್ಟಾ ಬಜಾರ್ ಅಚ್ಚರಿಯ ರಿಸಲ್ಟ್ ಅನ್ನ ಕೊಡ್ತಾ ಇರುವಂತದ್ದು. ವಿಜಯ್ ಪಾರ್ಟಿಯನ್ನ ಲೆಕ್ಕಕ್ಕೆ ತಗೊಂಡಿಲ್ಲ ಸಟ್ಟಾ ಬಜಾರ್. ಡಿಎಂಕೆ ಮೈತ್ರಿಕೂಟವೇ ಈ ಬಾರಿ ಅಧಿಕಾರಕ್ಕೆ ಬರುವಂತಹ ಸೂಚನೆಗಳು. ಲೆಕ್ಕಕ್ಕೆ ತಗೊಂಡಿಲ್ಲ ಸಟ್ಟಾ ಬಜಾರ್ ವಿಜಯ್ ಪಾರ್ಟಿಯನ್ನ ಅಂತ ಹೇಳಲಾಗ್ತಾ ಇದೆ. ಡಿಎಂಕೆ ಮೈತ್ರಿಕೂಟವೇ ಈ ಬಾರಿ ಅಧಿಕಾರಕ್ಕೆ ಬರುವಂತಹ ಸಮೀಕ್ಷೆ. ಡಿಎಂಕೆ ಮೈತ್ರಿಕೂಟಕ್ಕೆ 140ರಿಂದ 145 ಸ್ಥಾನವನ್ನು ಕೊಟ್ಟಿರುವಂತಹ ಸಟ್ಟಾ ಬಜಾರ್. ಎಐಎಡಿಎಂಕೆ ಮೈತ್ರಿಕೂಟಕ್ಕೆ 45ರಿಂದ 65 ಸ್ಥಾನ. ಮೊದಲ ಬಾರಿ ಸ್ಪರ್ಧಿಸಿರುವಂತಹ ಟಿವಿಕೆ ಧೂಳಿಪಟುವಾಗುತ್ತಾ? ಬೇರೆಲ್ಲ ಸಮೀಕ್ಷೆಗಳಲ್ಲೂ ಕೂಡ ವಿಜಯ್ ಕಿಂಗ್ ಮೇಕರ್. ಆದರೆ ಸಟ್ಟಾ ಬಜಾರ್ ಸಮೀಕ್ಷೆಯಲ್ಲಿ ವಿಜಯ್ ಪಕ್ಷಕ್ಕೆ ಕಡಿಮೆ ಸೀಟ್ ಅಂತ ಹೇಳಲಾಗ್ತಿದೆ. ಟಿವಿಕೆ ಕೇವಲ 7ರಿಂದ 9 ಸೀಟ್ಗಳಿಗಷ್ಟೇ ಸಾಧ್ಯವಂತೆ. ತಮಿಳುನಾಡಿನ ಬಗ್ಗೆ ಸಟ್ಟಾ ಬಜಾರ್ ಕೊಟ್ಟಿರುವಂತಹ ಅಚ್ಚರಿಯ ಒಂದು ರಿಸಲ್ಟ್. ವಿಜಯ್ ಪಾರ್ಟಿಯನ್ನ ಲೆಕ್ಕಕ್ಕೆ ತಗೊಂಡಿಲ್ಲ ಸಟ್ಟಾ ಬಜಾರ್. ಡಿಎಂಕೆ ಮೈತ್ರಿಕೂಟವೇ ಈ ಬಾರಿ ಅಧಿಕಾರಕ್ಕೆ ಬರುವಂತಹ ಸಮೀಕ್ಷೆ. ಡಿಎಂಕೆ ಮೈತ್ರಿಕೂಟಕ್ಕೆ 140ರಿಂದ 145 ಸ್ಥಾನವನ್ನು ಕೊಟ್ಟಿರುವಂತಹ ಸಟ್ಟಾ ಬಜಾರ್. ಎಐಎಡಿಎಂಕೆ ಮೈತ್ರಿಕೂಟಕ್ಕೆ 45ರಿಂದ 65 ಸ್ಥಾನ. ಮೊದಲ ಬಾರಿ ಸ್ಪರ್ಧಿಸಿರುವಂತಹ ಟಿವಿಕೆ ಧೂಳಿಪಟುವಾಗತ್ತಾ? ಹಾಗಿದ್ರೆ ಬೇರೆಲ್ಲ ಸಮೀಕ್ಷೆಗಳಲ್ಲೂ ಕೂಡ ವಿಜಯ್ ಕಿಂಗ್ ಮೇಕರ್ ಆಗಿರ್ತಾರೆ. ಆದರೆ ಸಟ್ಟಾ ಬಜಾರ್ ಸಮೀಕ್ಷೆಯಲ್ಲಿ ವಿಜಯ್ ಪಕ್ಷಕ್ಕೆ ಕಡಿಮೆ ಸೀಟ್ ಇರುವಂಥದ್ದು. ಆದರೆ ಟಿವಿಕೆ ಕೇವಲ 7ರಿಂದ 9 ಅಷ್ಟೇ ಅಂತ ಸಟ್ಟಾ ಬಜಾರ್ ಸಮೀಕ್ಷೆಯಲ್ಲಿ ಹೇಳಲಾಗ್ತಾ ಇರುವಂಥದ್ದು. ಡಿಎಂಕೆ ಮೈತ್ರಿಕೂಟವೇ ಈ ಬಾರಿ ಅಧಿಕಾರಕ್ಕೆ ಬರುವಂತಹ ಸಮೀಕ್ಷೆಯನ್ನ ಕೊಟ್ಟಿದೆ ಸಟ್ಟಾ ಬಜಾರ್. ಡಿಎಂಕೆ ಮೈತ್ರಿಕೂಟಕ್ಕೆ 140ರಿಂದ 45 ಸ್ಥಾನವನ್ನು ಕೊಡಲಾಗಿದೆ. ಕಂಪ್ಲೀಟ್ ಆಗಿ ಎಐಎಡಿಎಂಕೆಗೂ ಕೂಡ 40ರಿಂದ 65. ಟಿವಿಕೆ ಕಂಪ್ಲೀಟ್ ಆಗಿ ಒಂದು ರೀತಿಯಾಗಿ ಲೆಕ್ಕಕ್ಕೆ ತಗೊಂಡಿಲ್ಲ. 7ರಿಂದ 9 ಅಷ್ಟಕ್ಕಷ್ಟೇ ಸೀಮಿತ ಅನ್ನುವಂತಹ ಮಾತುಗಳನ್ನು ಅನ್ನುವಂತಹ ಒಂದು ಸಮೀಕ್ಷೆ ಬಂದಿರುವಂಥದ್ದು. ಅದರ್ಸ್ 0ರಿಂದ 2 ಇದೆ. ತಮಿಳುನಾಡಿನ ಬಗ್ಗೆ ಸಟ್ಟಾ ಬಜಾರ್ ಕೊಟ್ಟಿರುವಂತಹ ಅಚ್ಚರಿಯ ರಿಸಲ್ಟ್. ಬಿಕಾಸ್ ಬೇರೆಲ್ಲ ಸಮೀಕ್ಷೆಯಲ್ಲೂ ಕೂಡ ಕಿಂಗ್ ಮೇಕರ್ ಆಗಿರ್ತಾರೆ ಟಿವಿಕೆ ಪಕ್ಷ, ವಿಜಯ್ ತಳಪತಿ. ಆದರೆ ಇಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುವಂಥದ್ದು. ಡಿಎಂಕೆ ಮೈತ್ರಿಕೂಟಕ್ಕೆ 140ರಿಂದ 145, ಎಡಿಎಂಕೆಗೆ 45ರಿಂದ 65, ಟಿವಿಕೆಗೆ 7ರಿಂದ 9. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಮತ್ತೆ ಡೆಸ್ಕ್ ಲೈವ್ ನಿಂದ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದು ರೀತಿಯಾಗಿ ಅಚ್ಚರಿಯ ಒಂದು ರಿಸಲ್ಟ್ ಅಂತಾನೆ ಹೇಳ್ಬೋದು ತಮಿಳುನಾಡಿನ ಬಗ್ಗೆ ಸಟ್ಟಾ ಬಜಾರ್ ಕೊಟ್ಟಿರುವಂತಹ ರಿಸಲ್ಟ್. ಬಿಕಾಸ್ ಟಿವಿಕೆ ಪಕ್ಷವನ್ನ ಇಲ್ಲಿ ಪರಿಗಣಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಎದ್ದು ಕಾಣಿಸ್ತಾ ಇದೆ. ಈ ಹಿಂದೆ ನಡೆಸಿದಂತಹ ಸಮೀಕ್ಷೆಯಲ್ಲಿ ಮೇನ್ ಕಿಂಗ್ ಮೇಕರ್ ಆಗಿರ್ತಾರೆ ವಿಜಯ್ ಅವರು. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ತಮಿಳುನಾಡಿನ ಬಗ್ಗೆ ಸಟ್ಟಾ ಬಜಾರ್ ಕೊಟ್ಟಿರುವಂತಹ ಒಂದು ಅಚ್ಚರಿಯ ರಿಸಲ್ಟ್. ವಿಜಯ್ ಪಾರ್ಟಿಯನ್ನ ಲೆಕ್ಕಕ್ಕೆ ತಗೊಂಡಿಲ್ಲ ಸಟ್ಟಾ ಬಜಾರ್. ಡಿಎಂಕೆ ಮೈತ್ರಿಕೂಟವೇ ಈ ಬಾರಿ ಅಧಿಕಾರಕ್ಕೆ ಬರುವಂತಹ ಒಂದು ಸಮೀಕ್ಷೆಯನ್ನ ಮಾಡಲಾಗಿದೆ. ಈ ಹಿಂದೆ ಕೊಟ್ಟಂತಹ ಬೇರೆ ಸಮೀಕ್ಷೆಗಳನ್ನ ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಸಟ್ಟಾ ಬಜಾರ್ನ ಸಮೀಕ್ಷೆ ಚೇಂಜ್ ಆಗಿರುವಂಥದ್ದು. ವಿಜಯ್ ಪಾರ್ಟಿಯನ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ಬಿಕಾಸ್ ಈ ಹಿಂದೆ ಎಲ್ಲ ನೋಡಿದಂತಹ ಸಂದರ್ಭದಲ್ಲಿ ಮೇನ್ ಕಿಂಗ್ ಮೇಕರ್ ಆಗಿರ್ತಾರೆ ಇವರೇನೆ. ಬಟ್ ಈಗ ಕಂಪ್ಲೀಟ್ ಆಗಿ ಬದಲಾವಣೆ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ ಲೈವ್ ನಿಂದ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಕಂಪ್ಲೀಟ್ ಆಗಿ ಸಟ್ಟಾ ಬಜಾರ್ನ ಸಮೀಕ್ಷೆ ಒಂದು ರೀತಿಯಾಗಿ ಅಚ್ಚರಿಯ ಆಗಿದೆ. ತಮಿಳುನಾಡಿನ ಬಗ್ಗೆ ಕೊಟ್ಟಿರುವಂತಹ ಒಂದು ಸಮೀಕ್ಷೆ. ಎಲ್ಲವೂ ಕೂಡ ಒಂದು ರೀತಿಯಾಗಿ ಬದಲಾವಣೆಗಳು, ಮತ್ತೆ ವಿಜಯ್ ಪಾರ್ಟಿಯನ್ನ ಲೆಕ್ಕಕ್ಕೆ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಮೇನ್ ಹೈಲೈಟ್ಸ್ ಇಲ್ಲಿ. ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಎಸ್ ರೋಜಾ, ಈಗಾಗಲೇ ಏನು ತಮಿಳುನಾಡು ಚುನಾವಣೆಯಲ್ಲಿ ಮೊದಲನೇ ಬಾರಿ ಸ್ಪರ್ಧೆ ಮಾಡಬೇಕು, ನಾನು CM ಆಗಬೇಕು ಅಂತ ಕನಸುಗಳನ್ನು ಕಟ್ಕೊಂಡು ವಿಜಯ್ ಅವರು ಕೂಡ ಫೀಲ್ಡಿಗೆ ಇಳಿದಿದ್ದಾರೆ ಸದ್ಯದ ಮಟ್ಟಿಗೆ. ಆದರೆ ನಾವು ನೋಡಿದ್ದೇವೆ ಈ ಹಿಂದೆ ಕೂಡ ಪವನ್ ಕಲ್ಯಾಣ್ ಆಗಿರ್ಬೋದು, ಈ ರೀತಿ ಸ್ಟಾರ್ ಡಮ್ ಇರ್ತಕ್ಕಂಥವ್ರು ಒಂದನೇ ಬಾರಿಗೆ ಚುನಾವಣೆ ಬಂದು ಮೊದಲನೇ ಬಾರಿಗೆ ಒಂದು ಮ್ಯಾಜಿಕ್ ನಂಬರನ್ನು ಪಡೆದುಕೊಂಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಎಲ್ಲೂ ಇತಿಹಾಸದಲ್ಲಿ ಇಲ್ಲ. ಬಹುಶಃ ಈ ಬಾರಿ ಏನಾದರೂ ಆದರೆ ಅದು ಇತಿಹಾಸದಲ್ಲಿ ಮೊದಲನೇ ವ್ಯಕ್ತಿ ಅಂತ ವಿಜಯ್ ಕೂಡ ಆಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಚಾಣಕ್ಯ ಎಕ್ಸಿಟ್ ಪೋಲ್ ಅವರು ಕೊಟ್ಟಿರುವಂಥ ನಂಬರ್ಸ್ ನೋಡ್ತಾ ಹೋದರೆ ಇದಾಗುವಂಥ ಸಾಧ್ಯತೆಗಳು ಇದೆ ಅಂತ ಕೇಳಿಬರುತ್ತೆ. ಜೊತೆಗೆ ಈಗ ಸಟ್ಟಾ ಬಜಾರ್ನ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ದೀವಿ. ಈ ಸಟ್ಟಾ ಬಜಾರ್ ಅವರು ಕೊಟ್ಟಿರುವಂಥ ಒಂದಿಷ್ಟು ಎಕ್ಸಿಟ್ ಪೋಲ್ಗಳೇನಿದೆ ಇದರ ಪ್ರಕಾರ ನೋಡ್ತಾ ಹೋದರೆ ವಿಜಯ್ ಅವರು
2 ಡಿಜಿಟ್ ನಂಬರನ್ನು ಕೂಡ ಅಲ್ಲಿ ತಮಿಳುನಾಡಿನಲ್ಲಿ ದಾಟೋದಿಲ್ಲ ಅಂತ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ. ಆದರೆ ನಿಜಕ್ಕೂ ಅವರಿಗೆ ಹೋದಲ್ಲಿ ಬಂದಲ್ಲಿ ಕೂಡ ಎಲ್ಲ ಕಡೆ ಜನಗಳು ಕೂಡ ಸೇರ್ತಾ ಇದ್ರು, ದೊಡ್ಡ ಮಟ್ಟದ ಸ್ಟಾರ್ಡಮ್ ಕೂಡ ಇದೆ ಅವರಿಗೆ. ಆದರೆ ನಿಜಕ್ಕೂ ಕೂಡ ಅದೆಲ್ಲವೂ ಕೂಡ ವೋಟ್ ಟರ್ನ್ಔಟ್ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗಿರುತ್ತೆ. ಜೊತೆಗೆ ಈಗಾಗಲೇ AADMKಯ ವೋಟ್ಗಳನ್ನು ತೆಗೆದುಕೊಳ್ತಾರೋ ವಿಜಯ್ ಅವರು, ಜೊತೆ ಇಲ್ಲ ಅಂದರೆ DMK ವೋಟ್ಗಳನ್ನು ತೆಗೆದುಕೊಳ್ತಾರೋ, ಈ ಕ್ಯಾಲ್ಕುಲೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ವೇವ್ ಜೊತೆಗೆ ಬಂದಿರತಕ್ಕಂಥ ಎಕ್ಸಿಟ್ ಪೋಲ್ ಇದೆಲ್ಲದರ ಪ್ರಕಾರ ನೋಡ್ತಾ ಹೋದ್ರೆ ಅಲ್ಲಿ DMK ಮತ್ತು INC ಕಾಂಗ್ರೆಸ್ ಇವರಿಬ್ಬರ ಮೈತ್ರಿಯ ಸರ್ಕಾರ ರಚನೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ಕಂಡು ಬರ್ತಾ ಇದೆ ಅಲ್ಲಿರ್ತಕ್ಕಂಥ ಸದ್ಯದ ವಾತಾವರಣ ಮಟ್ಟಿಗೆ ನೋಡ್ತಾ ಹೋದ್ರೆ. ಜೊತೆಗೆ ಇನ್ನೊಂದು ಕಡೆ AADMK ಜೊತೆ BJP ಕೂಡ ಮೈತ್ರಿ ಅಂದರೆ NDA ಮಾಡ್ಕೊಂಡಿದ್ದಾರೆ. ಅವರ ಅಲಯನ್ಸ್ ಕೂಡ ಒಂದಿಷ್ಟು ನಂಬರ್ಗಳನ್ನು ಪಡೆದುಕೊಳ್ಳುವಂಥ ಈ ಬಾರಿ ಅತಿ ಹೆಚ್ಚು ಸಾಧ್ಯತೆಗಳು ಕೂಡ ಇದೆ. ಸುಮಾರು ಆಸ್ಪಾಸು 100ರಷ್ಟು ಸೀಟ್ಗಳನ್ನು ಅವರು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಅಂತಲೂ ಕೂಡ ಕೇಳಿ ಬರ್ತಾ ಇದೆ. ಆದರೆ ನಿಜಕ್ಕೂ ಅವರೇನಾದರೂ ಅಷ್ಟೇ ನಂಬರನ್ನು ತೆಗೆದುಕೊಂಡ್ರೆ TVK ಏನಾದರೂ ಒಂದು ವೇಳೆ 10ರಿಂದ 20 ಸ್ಥಾನದಿಂದ 30 ಸ್ಥಾನ ಏನಾದರೂ ಗಳಿಸಿದ್ರೆ ವಿಜಯ್ ಕೂಡ ಈ ಬಾರಿ ಒಂದು ರೀತಿಯಾಗಿ ಮ್ಯಾಜಿಕ್ ಮಾಡಬಹುದು, ಸಾಧ್ಯತೆಗಳು ಕೂಡ ಇದೆ. ಅವ್ರೇನಾದರೂ ಕಿಂಗ್ ಮೇಕರ್ ಆಗ್ತಾರ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಮೇ 4ನೇ ತಾರೀಕು ತೆರೆ ಬೀಳುತ್ತೆ. ಆದರೆ ಕುತೂಹಲ ಮೂಡಿಸುತ್ತೆ, ಇದು ಪಂಚರಾಜ್ಯಗಳ ಚುನಾವಣೆ ಏನಿತ್ತು, ಈಗ ದೇಶದಾದ್ಯಂತ ಎಲ್ಲರ ಫೋಕಸ್ ಈಗ ಈ ಪಂಚರಾಜ್ಯಗಳ ಮೇಲೆ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೇರಳ ಮೇಲೆ ಅಷ್ಟೇನಿಲ್ಲ, ಅಸ್ಸಾಂ ಮೇಲೂ ಕೂಡ ಇಲ್ಲ, ಪಾಂಡಿಚೇರಿ ಮೇಲೆ ಇಲ್ಲ. ಪ್ರಮುಖವಾಗಿ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿ ವೆಸ್ಟ್ ಬೆಂಗಾಲ್ ಮೇಲೆ ಸದ್ಯದ ಎಲ್ಲರ ಕಣ್ಣು ಅವರ ಮೇಲಿದೆ. ಜೊತೆಗೆ ತಮಿಳುನಾಡು ಮೇಲಿದೆ. ಆಲ್ ಐಸ್ ಆನ್ ವೆಸ್ಟ್ ಬೆಂಗಾಲ್ ಅಂತ ತಮಿಳುನಾಡು ಅಂತಾನೆ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬಾರಿ ಆ ರೀತಿಯಾಗಿ ವೈರಲ್ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಈಗ ಅವರಿಬ್ಬರ ಮೇಲೆ ಸದ್ಯದ ಕಣ್ಣಿದೆ. ಆದರೆ ತಮಿಳುನಾಡಲ್ಲಿ ನಿಜಕ್ಕೂ ಕಿಂಗ್ ಯಾರಾಗ್ತಾರೆ, ಮತ್ತೆ ಸ್ಟಾಲಿನ್ ಅಧಿಕಾರವನ್ನು ಪಡೆದುಕೊಳ್ತಾರಾ ಅಥವಾ ವಿಜಯ್ ಕಿಂಗ್ ಮೇಕರ್ ಆಗ್ತಾರಾ ಅಥವಾ AADMKಗೆ ಜನ ಕೈ ಹಿಡಿತಾರಾ ಅಂತ ಕಾದ್ ನೋಡ್ಬೇಕಾಗಿದೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮಿಳಾ ಅಪ್ಡೇಟ್ಸ್ಗಾಗಿ. ಸೊ ಎಲ್ಲೋ ಒಂದು ಕಡೆ TVK ಪಕ್ಷನೇ ಒಂದು ಮ್ಯಾಜಿಕ್ ನಂಬರನ್ನು ಗಳಿಸಿ CM ಪಟ್ಟ ಒಲ್ದು ಬರುತ್ತಾ ವಿಜಯ್ ತಳಪತಿ ಅವರಿಗೆ ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆ ಕೂಡ ಇದೆ. ಬಿಕಾಸ್ ಈ ಹಿಂದೆ ಪವನ್ ಕಲ್ಯಾಣ್ ಅವರು ಕೂಡ ಅದೇ ರೀತಿ ಆಯಿತು. ಬಟ್ ಇಲ್ಲಿ ನೋಡಿದರೆ ಕಂಪ್ಲೀಟ್ ಆಗಿ ಚೇಂಜ್ ಇದೆ.